ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ತರ ಇನ್ಶಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ನೀವು ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಡ್ತಿದ್ದೀನಿ. ಕೊನೆವರೆಗೂ ನೋಡಿ. ನೀವೇನಾದ್ರೂ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ಗೆ ವಿಡಿಯೋಗಳನ್ನ ಯಾವ ತರ ಎಡಿಟ್ ಮಾಡ್ಬೇಕಂತ ಅಷ್ಟು ತಲೆ ಕೆಡಿಸ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಫಸ್ಟ್ ನೀವು ಪ್ಲೇ ಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರ್ ಅಲ್ಲಿ ಇನ್ಶಾರ್ಟ್ ಅಂತ ನೀವು ಟೈಪ್ ಮಾಡಬೇಕು. ಇನ್ಶಾರ್ಟ್ ಅಂತ ನೀವು ಟೈಪ್ ಮಾಡಿದ್ಮೇಲೆ ಅಂದ್ರೆ ಇಲ್ಲಿದೆ ನೋಡಿ ಇನ್ಶಾರ್ಟ್. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ಅದರಿಂದ ಅಪ್ಡೇಟ್ ಕೇಳ್ತಿದೆ. ಇವಾಗ ನಾನು ಒಂದು ಇನ್ಶಾರ್ಟ್ ಆ್ಯಪ್ಗೆ ಹೋಗ್ತೀನಿ. ನಿಮಗೆ ಇಲ್ಲಿ ನಂದು ಇನ್ಶಾರ್ಟ್ ಆ್ಯಪ್ ಇದೆ ನೋಡಿ, ನಾನು ಓಪನ್ ಮಾಡ್ತಾ ಇದ್ದೀನಿ. ನಾನು ಓಪನ್ ಮಾಡಿದಾಗ ಇದು ಈ ಥರ ಆಪ್ಷನ್ಸ್ ತೋರಿಸುತ್ತೆ. ವಿಡಿಯೋ, ಫೋಟೋ ಈ ಥರ ತೋರಿಸುತ್ತೆ. ನಮಗೆ ಒಂದೇ ಸಿಂಗಲ್ ಏನಾದರೂ ಫೋಟೋ ಎಡಿಟ್ ಮಾಡಬೇಕಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೋದು, ಅಥವಾ ನಾವೇನಾದರೂ ವಿಡಿಯೋ ಎಡಿಟ್ ಮಾಡ್ತಿದ್ದೀವಿ ಅಂದರೆ ನಾವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ನಾನಿಲ್ಲಿ ವಿಡಿಯೋನ ನಿಮಗೆ ಕಂಪ್ಲೀಟ್ ಆಗಿ ಯಾವ ಥರ ಮಾಡೋದನ್ನ ತೋರಿಸೋದಕ್ಕೋಸ್ಕರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಈ ಥರ ಆಪ್ಷನ್ಸ್ ತೋರಿಸುತ್ತೆ. ಏನಾದರೂ ನಾವು ಮುಂಚೆಗೆ ಯಾವ್ದಾದ್ರು ವಿಡಿಯೋಗಳನ್ನ ಎಡಿಟ್ ಮಾಡಿ ಇಟ್ಟಿದ್ರೆ ಸೊ ಆ ವಿಡಿಯೋ ಓಪನ್ ಮಾಡುವಂಥ ಆಪ್ಷನ್ಸು ಇರುತ್ತೆ, ಅಥವಾ ನೀವು ವಿಡಿಯೋ ಎಡಿಟ್ ಮಾಡ್ತೀರಾ ಅಂದರೆ ನೀವು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಪ್ಲಸ್ ಐಕನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಈ ಥರ ನಿಮ್ಮ ಗ್ಯಾಲರಿ ಓಪನ್ ಆದಾಗ ನಿಮಗೆ ಯಾವ ಫೋಟೋ ಬೇಕೋ ಅಥವಾ ಯಾವ ವಿಡಿಯೋ ಬೇಕೋ ಅವನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ನಿಮಗೆ ತೋರ್ಸೋಕೆ ಫಸ್ಟ್ ಫೋಟೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಫೋಟೋ ಆಪ್ಷನ್ಸ್ ಇದೆ, ವಿಡಿಯೋ ಆಪ್ಷನ್ಸ್ ಇದೆ. ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಒಂದು 3-4 ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಏನು ಕಾಣಿಸ್ತಿದೆ ಗ್ರೀನ್ ಕಲರು ರೈಟ್ ಕ್ಲಿಕ್ ಅಂದ್ರೆ ರೈಟ್ ಮಾರ್ಕ್ ಏನು ಕಾಣಿಸ್ತಿದೆ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅದು ನಮ್ಮ ಒಂದು ಇನ್ಶಾರ್ಟ್ ಆ್ಯಪ್ ಏನಿದೆ ಅದರಲ್ಲಿ ಡೈರೆಕ್ಟ್ ಓಪನ್ ಆಗುತ್ತೆ. ಸೊ ಡೈರೆಕ್ಟ್ ಓಪನ್ ಆದಾಗ ಇಲ್ಲಿ ನೋಡ್ಬೋದು ನೀವು, ಇದು ಆಲ್ರೆಡಿ ನಮಗೆ ಯೂಟ್ಯೂಬ್ಗೆ ಎಷ್ಟು ಬೇಕೋ ಎಷ್ಟು ಸೈಜು ಅದರಲ್ಲೇ ಇದೆ. ಅಥವಾ ಏನಾದರೂ ಇದು ನಮಗೆ ಯೂಟ್ಯೂಬ್ಗೆ ಇಷ್ಟು ನಮಗೆ ಯೂಟ್ಯೂಬ್ ಬೇಕು ಅಥವಾ ಇನ್ಸ್ಟಾಗ್ರಾಮಿಗೆ ಬೇಕು ಅಂದರೆ ನೀವು ಆ್ಯಸ್ ಪರ್ ದಟ್ ನೀವು ಅದನ್ನು ಸೈಜ್ನ ನೀವು ಇನ್ಕ್ರೀಸು ಡಿಕ್ರೀಸು ಆಲ್ಟರ್ ಮಾಡ್ಕೋಬೋದು ಅದ್ರ ಪ್ರಕಾರ. ಇಲ್ಲಿ ನೋಡಿ, ಇಲ್ಲಿ ಕ್ಯಾನ್ವಸ್ ಅಂತ ಇದೆ. ಇಲ್ಲಿ ಕ್ಯಾನ್ವಸ್, ಆಡಿಯೋ, ಸ್ಟಿಕ್ಕರು, ಟೆಕ್ಸ್ಟು, ಎಫೆಕ್ಟ್ಸು, ಫಿಲ್ಟರು ಎಲ್ಲ ಇದೆ. ಅದರಲ್ಲಿ ನಾವು ಇಲ್ಲಿ ಸೈಜ್ನ ಏನಾದರೂ ನಮಗೆ ಯಾವ ಥರ ಬೇಕು ಆ ಥರ ಸೈಜ್ ಕೊಡಬೇಕಂದ್ರೆ ಕ್ಯಾನ್ವಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾನ್ವಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಇನ್ಸ್ಟಾಗ್ರಾಮಿಗೆ ಬೇಕಂದ್ರೆ ಇನ್ಸ್ಟಾಗ್ರಾಮಿಗೆ, ಅಥವಾ ಯೂಟ್ಯೂಬ್ ಬೇಕಂದ್ರೆ ಯೂಟ್ಯೂಬ್. ಇಲ್ಲಿ ಟಿಕ್ ಟ್ಯಾಕ್ ಆಪ್ಷನ್ಸ್ ಕೂಡ ಇದೆ. ಸೊ ನಾನಿಲ್ಲಿ ನಿಮಗೆ ಯೂಟ್ಯೂಬ್ ವಿಡಿಯೋ ಮಾಡೋದ್ರಿಂದ ಯೂಟ್ಯೂಬ್ ಸೈಜ್ಗೆ ನಾನು ಅದನ್ನು ಅಂದರೆ ಸೈಜ್ ಫಿಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲ, ಅದು ಆಲ್ರೆಡಿ ಇದೆ. ನಾನು ಮತ್ತೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಯೂಟ್ಯೂಬ್ ಐಕನ್ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫುಲ್ ಝೂಮ್ ಮಾಡ್ಕೋಬೋದು. ಝೂಮ್ ಆದಮೇಲೆ ಇಲ್ಲಿ ಏನು ಓಕೆ ಅಂದರೆ ರೈಟ್ ಮಾರ್ಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಸೆಟ್ ಆಗಿರುತ್ತೆ. ಓಕೆ, ಒಂದು ಫೋಟೋ ಏನಾದ್ರು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಅದು ಮೇ ಬಿ ಒಂದು 5 ಸೆಕೆಂಡ್ಸ್ ಇರುತ್ತೆ ಅಷ್ಟೇ. ನೋಡ್ಬೋದು, ಇದು 5 ಸೆಕೆಂಡ್ಸ್ ಅಷ್ಟೇ ಇದೆ. ನೀವು ಪ್ರತಿಯೊಂದು ಫೋಟೋಕ್ಕೂ ನೋಡಿ, ಈ ಫೋಟೋ ಆಲ್ರೆಡಿ ನಮಗೆ ಎಷ್ಟು ಬೇಕೋ ಆ ಸೈಜಲ್ಲಿ ಇಲ್ಲ. ಸೊ ಇದನ್ನ ನಾವು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ನೋಡಿ, ನಮಗೆ ಯೂಟ್ಯೂಬ್ ಬೇಕಿರೋದ್ರಿಂದ ಯೂಟ್ಯೂಬ್ ವಿಡಿಯೋ ಬೇಕಿರೋದ್ರಿಂದ ಯೂಟ್ಯೂಬ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಮತ್ತು ಝೂಮ್ ಮಾಡಬೇಕು. ಓಕೆ, ಅಲ್ಲಿ ರೈಟ್ ಮಾರ್ಕ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇದು ನೋಡಿ, ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸೆಟ್ ಆಗಿದೆ. ಪ್ರತಿಯೊಂದು ಫೋಟೋನು ಅದೇ ಥರ ಮಾಡ್ಕೋಬೇಕು. ವಿಡಿಯೋ ಆದರೆ ಅಂದರೆ ವಿಡಿಯೋ ಒಂದ್ಸಲ ಅದು ಒಂದು 5 ಸೆಕೆಂಡ್ಸ್ ಇದ್ರೆ 5 ಸೆಕೆಂಡ್ಸ್ ವಿಡಿಯೋಗೆ ಒಂದ್ಸಲ ಅದು ಸೈಜ್ ನಾವು ಫಿಟ್ ಮಾಡಿದ್ರೆ ಓಕೆ. ಬಟ್ ಫೋಟೋಗಳಲ್ವಾ, ಅದರಿಂದ ಪ್ರತಿ ಸಲನೂ ಫೋಟೋನ ನಾವು ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 5 ಫೋಟೋ ಮಾಡ್ಕೊಂಡಿದ್ದೀನಿ. 5 ಫೋಟೋ ಸೆಲೆಕ್ಟ್ ಮಾಡಿರೋದ್ರಿಂದ 5 ಫೋಟೋಕ್ಕೆ 5 ಸಲ ನಾನು ಅದು ಸೈಜ್ನ ನಂಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ, ಅದು ಆಲ್ರೆಡಿ ಯೂಟ್ಯೂಬ್ಗೆ ಎಷ್ಟು ಬೇಕೋ ಅಷ್ಟೇ ಇದೆ. ಓಕೆ, ಇದು ನಾನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಇದೆ ನೋಡಿ. ಸ್ವಲ್ಪ ಝೂಮ್ ಮಾಡ್ಕೊಳ್ತೀನಿ ನಾನು, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಮತ್ತು ಇದು ಲಾಸ್ಟ್, ಇದು ಅಷ್ಟೇ, ಇದು ಅಷ್ಟಿಲ್ಲ. ಸೊ ನಮ್ಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೋಬೋದು. ಸೊ ಫೋಟೋಗಳು ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಮಾಡ್ಕೋಬೋದು. ಇದಕ್ಕೆ ನಾವು ವಿಡಿಯೋ ಬೇಕಾದರೂ ಆ್ಯಡ್ ಮಾಡ್ಬೋದು. ಇಲ್ಲಿ ಪ್ಲಸ್ ಐಕಾನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ, ಫೋಟೋ ಅಥವಾ ಬ್ಲ್ಯಾಂಕ್ ಅಂದರೆ ಹಂಗೆ ಖಾಲಿ ಬಿಡಂಗಿದ್ರೆ ಖಾಲಿ ಬಿಟ್ಕೋಬೋದು. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಈ ಥರ
ನೋಡಿ ಬ್ಲ್ಯಾಂಕ್ ಕಾಣಿಸ್ತಿದೆ. ನಾವು ಬ್ಲ್ಯಾಂಕ್ ಬೇಡ, ನಮಗೆ ಯಾವ್ದಾದ್ರು ವಿಡಿಯೋ ಆ್ಯಡ್ ಮಾಡ್ತೀವಿ ಅಂದರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನಾನು ಇಲ್ಲಿ ವಿಡಿಯೋಗೆ ಹೋಗಿದ್ದೀನಿ. ಸೊ ನಾನೊಂದು ವಿಡಿಯೋನ ನಿಮಗೆ ಸೆಲೆಕ್ಟ್ ಮಾಡ್ತೀನಿ. ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಈ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡೆ. ಈ ವಿಡಿಯೋಕ್ಕೂ ನೀವು ಸೈಜ್ ಮಾಡ್ಕೋಬೋದು. ನೋಡಿ ಝೂಮ್ ಮಾಡಿ ಇಷ್ಟು ಮಾಡ್ಬೋದು, ಝೂಮ್ ಮಾಡ್ಕೋಬೋದು. ನೋಡಿ ಇವಾಗ ವಿಡಿಯೋ ಇದು ಪ್ಲೇ ಆಗ್ತಿದೆ. ನೋಡಿ ವಿಡಿಯೋ ಪ್ಲೇ ಆಗ್ತಿದೆ ನೀಟಾಗಿ. ಸೊ ಇವಾಗ ನೀವು ಫಸ್ಟಿಂದ ನೋಡೋದಾದರೆ ನಿಮಗೆ ನೀಟಾಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಫೋಟೋನು ಫಿಟ್ ಆಗಿದೆ ಮತ್ತು ವಿಡಿಯೋನು ಇದೆ. ಸೊ ನಾವು ಇವಾಗ ಏನಾದರೂ ನಮಗೆ ಈ ಒಂದು ವಿಡಿಯೋ ಮೇಲೆ ಏನೋ ಒಂದು ಟೆಕ್ಸ್ಟ್ ಹಾಕಬೇಕು. ಸೊ ಟೆಕ್ಸ್ಟ್ ಹಾಕ್ಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಅನ್ನೋ ಒಂದು ಐಕಾನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಪ್ಲಸ್ ಟೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಥರ ಆಪ್ಷನ್ಸ್ ತೋರಿಸುತ್ತೆ. ಸೊ ನಾನು ಇಲ್ಲಿ ಏನು ಮಾಡೋದು, ಮೈ ಫಸ್ಟ್ ವಿಡಿಯೋ ಅಂತ ಟೈಪ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ ಟೈಪ್ ಮಾಡಿದ್ದೀನಿ. ಇದಕ್ಕೆ ಬೇಕಂದ್ರೆ ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡ್ ಕೊಟ್ಕೋಬೋದು. ಮತ್ತೆ ನೀವು ಅದನ್ನ ಏನು ಟೆಕ್ಸ್ಟ್ ಇದೆ ಆ ಟೆಕ್ಸ್ಟ್ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಟೆಕ್ಸ್ಟ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ಚೇಂಜ್ ಮಾಡ್ಕೋಬೋದು. ಸೊ ಇದಾದ್ಮೇಲೆ ಇಲ್ಲೇನು ಒಂದು ಮಾರ್ಕ್ ಇದೆ ಅದನ್ನ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಟೆಕ್ಸ್ಟ್ ನಿಮ್ಗೆ ಎಲ್ಲಿವರೆಗೂ ಬೇಕು ಅಂದ್ರೆ ಒಂದು ಫೋಟೋ 5 ಸೆಕೆಂಡ್ಸ್ ಇರುತ್ತೆ. ಆ 5 ಸೆಕೆಂಡ್ಸಿಗೆ ಮಾತ್ರ ಆ ಟೆಕ್ಸ್ಟ್ ಡಿಸ್ಪ್ಲೇ ಆಗ್ಬೇಕಾ ಅಥವಾ ಇಲ್ಲ ನಮ್ಗೆ ಇನ್ನೂ ಒಂದು 10 ಸೆಕೆಂಡ್ಸ್ ಡಿಸ್ಪ್ಲೇ ಆಗಬೇಕು. ನೋಡಿ ಇದು 5 ಸೆಕೆಂಡ್ಸ್ ಅಂದ್ರೆ 5 ಸೆಕೆಂಡ್ಸ್ ಅಂದ್ರೆ ನಾವು ಇಲ್ಲಿ ಏನಾದರೂ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅದು 5 ಸೆಕೆಂಡ್ಸು 10 ಸೆಕೆಂಡ್ಸು ನೀವು ಎಲ್ಲಿಗೆ ಬೇಕೋ ಅಲ್ಲಿವರೆಗೂ ಆ ಒಂದು ಟೆಕ್ಸ್ಟ್ನ ಡಿಸ್ಪ್ಲೇ ಮಾಡಿಸ್ಕೋಬಹುದು. ಅದಾದ್ಮೇಲೆ ಇಲ್ಲಿ ಏನು ರೈಟ್ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಟೆಕ್ಸ್ಟ್ ಆ ವಿಡಿಯೋ ಮೇಲೆ ಬಂದಿರುತ್ತೆ. ಸೊ ಇದಾದ್ಮೇಲೆ ನೀವು ಏನಾದರೂ ಆಡಿಯೋ ಸೆಲೆಕ್ಟ್ ಮಾಡಬೇಕು. ನಾನೇನೋ ಒಂದು ಮ್ಯೂಸಿಕ್ ಕೊಡ್ಬೇಕು ಇದಕ್ಕೆ, ಅಥವಾ ನಾನು ಆಲ್ರೆಡಿ ವಾಯ್ಸ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇನಾದರೂ ನಾವು ಇಲ್ಲಿ ಕೊಡಬೇಕು ಅಂದರೆ ಇಲ್ಲಿ ಆಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ಸ್ ತೋರಿಸ್ತಿದೆ ನೋಡಿ, ಮ್ಯೂಸಿಕ್, ನಿಮ್ಮದೇ ಓನ್ ಏನಾದರೂ ರೆಕಾರ್ಡ್ ಮಾಡಂಗಿದ್ರೆ ರೆಕಾರ್ಡ್ ಮಾಡ್ಬೋದು ಇಲ್ಲೇನೆ, ಅಥವಾ ಏನಾದರೂ AI ಸ್ಪೀಚ್ ಇರುತ್ತೆ ನೋಡಿ ಆ ಥರ ಬೇಕಾದ್ರೂ ನೀವು ಮಾಡ್ಕೋಬೋದು. ಇಲ್ಲಿ ನಾನು ಜಸ್ಟ್ ನಿಮಗೊಂದು ಸುಮ್ಮನೆ ಒಂದು ಮ್ಯೂಸಿಕ್ಕಿಗೆ ಹೋಗ್ತೀನಿ. ನನ್ನಲ್ಲಿರೋ ಒಂದು ಆಪ್ಷನ್ಸ್ ಅಂದರೆ ಮ್ಯೂಸಿಕಲ್ಲಿ ಏನೇನು ಇದ್ದಾವೆ ನನ್ನ ಪ್ಲೇ ಲಿಸ್ಟಲ್ಲಿ ಅವೆಲ್ಲ ತೋರಿಸ್ತಿದೆ ನೋಡಿ. ನೀವು ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಮ್ಮ ಫೋನಲ್ಲಿ ಏನಿದೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇಲ್ಲಿ ಮ್ಯೂಸಿಕ್ ಏನು ಕೊಡಲ್ಲ. ಮತ್ತು ಇಲ್ಲಿ ನೋಡಿ ರೆಕಾರ್ಡ್ ಅಂತ ಇದೆ, ಇಲ್ಲಿ ನಿಮ್ಮದು ಓನ್ ವಾಯ್ಸ್ ರೆಕಾರ್ಡ್ ಆಗುತ್ತೆ. ನಿಮ್ಮದು ಓನ್ ವಾಯ್ಸ್ನ ಇಲ್ಲಿ ರೆಕಾರ್ಡ್ ಮಾಡ್ಬೋದು. ರೆಕಾರ್ಡ್ ಎಲ್ಲ ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಟಪ್ ಆಗಿರುತ್ತೆ, ನಿಮ್ಮದು ವಾಯ್ಸು ಅದಕ್ಕೆ ಆ್ಯಡ್ ಆಗಿರುತ್ತೆ. ಅದಾದಮೇಲೆ ನೀವು ಬೇಕು ಅಂದರೆ ಎಫೆಕ್ಟ್ಸ್ ಕೊಟ್ಕೋಬೋದು. ಇಲ್ಲಿ ಪಿಪ್ ಅಂತ ಇದೆ, ಅಂದರೆ ಪಿಪ್ ಅಂದರೆ ಒಂದು ಇಮೇಜಲ್ಲಿ ಇನ್ನೂ ಒಂದು 2-3 ಇಮೇಜ್ನ ಆ್ಯಡ್ ಮಾಡ್ಬೋದು. ಡ್ಯೂರೇಷನ್ ಕೊಟ್ಕೋಬೋದು. ಇಲ್ಲಿ ನೋಡಿ ಸ್ಪ್ಲಿಟ್ ಅಂತ ಇದೆ. ಸ್ಪ್ಲಿಟ್ ಅಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾವು ಇವಾಗ ನನಗೆ ಇದು 5 ಸೆಕೆಂಡ್ಸ್ ಇದೆ, ಬಟ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ನನಗೆ ಇದೊಂದು 3 ಸೆಕೆಂಡ್ಸ್ ಆಗಬೇಕು. ಅಂದರೆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ 3 ಸೆಕೆಂಡ್ಸ್ 3.2 ಸೆಕೆಂಡ್ಸ್ಗೆ ಇದೊಂದು ಸ್ಪ್ಲಿಟ್ ಆಗಿದೆ. ನಾವೇನಾದರೂ ಇದನ್ನ ಡಿಲೀಟ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು ಅಂದರೆ ಇದೊಂದು ಸಪ್ರೇಟಾಗಿ ಎಡಿಟ್ ಮಾಡ್ಕೋಬೋದು. ಇಲ್ಲೇನಾದರೂ ಡಿಲೀಟ್ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆ, ಅದನ್ನು ಮಾಡ್ಕೋಬೋದು. ಸಪೋಸ್ ನಾವು ವಾಯ್ಸು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀವಿ ಅಥವಾ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀವಿ, ಅದು ನಮಗೆ ಇನ್ನೂ ಜಾಸ್ತಿ ಒಂದು ಸ್ವಲ್ಪ ಕ್ಲಾರಿಟಿ ಇನ್ನೂ ಸ್ವಲ್ಪ ಜಾಸ್ತಿ ವಾಲ್ಯೂಮಲ್ಲಿ ಕೇಳಿಸ್ಬೇಕು, ಅಥವಾ ಇನ್ನೂ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಬೇಕಂದ್ರೆ ನೀವು ಇಲ್ಲಿ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಥರ, ಅಂದರೆ ನಾವು ವಾಯ್ಸ್ ರೆಕಾರ್ಡ್ ಮಾಡಿಲ್ಲ ಪ್ರೆಸೆಂಟು, ಸೊ ಅದಕ್ಕೆ ಈ ಥರ ತೋರಿಸ್ತಿದೆ. ಇಲ್ಲಾಂದರೆ ಇದು 0 to 100 ತೋರಿಸ್ತಿತ್ತು. ಆವಾಗ ನಿಮಗೆ ಎಷ್ಟು ಪರ್ಸೆಂಟೇಜ್ ಬೇಕೋ ಅಷ್ಟು ಪರ್ಸೆಂಟೇಜ್ಗೆ ವಾಲ್ಯೂಮ್ನ ಸೆಟ್ ಮಾಡ್ಕೋಬೋದು. ಆಮೇಲೆ ರೈಟ್ ಕ್ಲಿಕ್ ಮೇಲೆ ನಾವೇನಾದರೂ ಕ್ಲಿಕ್ ಮಾಡಿದ್ದೀವಿ ಅಂದರೆ ರೈಟ್ ಮಾರ್ಕ್ ಮೇಲೆ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಆಗಿರುತ್ತೆ. ಇಲ್ಲ ನೀವು ಬ್ಯಾಕ್ಗ್ರೌಂಡ್ ಕೊಡಬೇಕು ಅಂದ್ರೇ ವಿಡಿಯೋಕ್ಕೆ ಬ್ಯಾಕ್ಗ್ರೌಂಡ್ ಕೊಟ್ಕೋಬೋದು. ನೋಡಿ ಈ ಥರ ಬ್ಯಾಕ್ಗ್ರೌಂಡು ಕೊಟ್ಕೋಬೋದು. ಬ್ಯಾಕ್ಗ್ರೌಂಡ್ ಕೊಟ್ಟು ಇಲ್ಲೂ ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಟ್ ಆಗಿರುತ್ತೆ.
ಸೊ ಅದಾದ್ಮೇಲೆ ಸ್ಪೀಡ್ ಬೇಕಂದ್ರೆ ಸ್ಪೀಡ್ ಮಾಡ್ಕೋಬಹುದು, ಆನಿಮೇಷನ್ ಕೊಟ್ಕೋಬಹುದು, ವಾಯ್ಸ್ ಎನ್ಹಾನ್ಸ್ ಮಾಡ್ಬೋದು. ನೀವೇನಾದ್ರು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ ಅದನ್ನ ಕಟ್ ಮಾಡ್ಬೋದು, ಕ್ರ್ಯಾಪ್ ಮಾಡ್ಕೋಬಹುದು. ಅಂದ್ರೆ ವಿಡಿಯೋ ನಿಮ್ಗೆ ಯಾವ ತರ ಬೇಕೋ ಆ ತರ ವಿಡಿಯೋನ ಇಲ್ಲೂ ಕೂಡ ಸೆಟ್ ಮಾಡ್ಕೋಬಹುದು ನೀವು. ಆಕ್ಚುಲಿ ನಾವ್ ಇಷ್ಟೇ ಆಪ್ಷನ್ ಜಾಸ್ತಿ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿರೋದು ಅಷ್ಟೇ ಆಪ್ಷನ್ಸ್. ಇಲ್ಲಿ ಡೂಪ್ಲಿಕೇಟ್ ಬೇಕಂದ್ರೆ ಡೂಪ್ಲಿಕೇಟ್ ಮಾಡ್ಕೋಬಹುದು. ವಿಡಿಯೋ ಏನಿದೆ 5 ಸೆಕೆಂಡ್ಸ್ ಅದನ್ನ ಮತ್ತೆ ಡೂಪ್ಲಿಕೇಟ್ ಮಾಡ್ಬಂದ್ರೆ ಮಾಡ್ಬೋದು. ಇಲ್ಲಿ ರೊಟೇಟ್ ಮಾಡ್ಕೋಬಹುದು, ರಿವರ್ಸ್ ಮಾಡ್ಬೋದು, ಎರೈಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಇದೆಲ್ಲ ಆದ್ಮೇಲೆ ನೀವು ಇವಾಗ ಈ ತರ ಕ್ಲಿಕ್ ಮಾಡಿದ್ದೀರಾ, ನಿಮ್ದು ವಿಡಿಯೋ ಒಂದು ರೆಡಿ ಆಗಿದೆ. ಆದ್ರೆ ಇಲ್ಲಿ ಇನ್ಶಾರ್ಟ್ ಅನ್ನೋದೊಂದು ವಾಟರ್ ಮಾರ್ಕ್ ಇದೆ. ನಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ಇನ್ಶಾರ್ಟ್ ಅಂತ ತೋರಿಸ್ತಿದ್ರೆ ಅಂದ್ರೆ ನೋಡಿದವ್ರಿಗೆ ಏನೋ ಇದು ಅಷ್ಟು ಪ್ರೊಫೆಷನಲ್ ಅನ್ಸಲ್ಲ. ಸೊ ಅವಾಗ ನಾವು ಈ ವಾಟರ್ ಮಾರ್ಕ್ ಏನಿರುತ್ತೆ ಅದನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಇನ್ಶಾರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೇನೆ ಒಂದು ಸಿಂಬಲ್ ಕಾಣಿಸ್ತಿದೆ ನೋಡಿ, ಇಂಟು ಸಿಂಬಲ್. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ತರ ತೋರಿಸುತ್ತೆ ಇನ್ಶಾರ್ಟ್ ಪ್ರೋ ಫ್ರೀ ರಿಮೂವ್ ಅಂತ. ನೀವು ಇಲ್ಲಿ ಫ್ರೀ ರಿಮೂವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಅದು ಲೋಡ್ ಆಗುತ್ತೆ. ಮತ್ತೆ ಒಂದು ಅಡ್ವರ್ಟೈಸ್ ಏನೋ ಒಂದು ಬರುತ್ತೆ ಅಡ್ವರ್ಟೈಸ್. ಸೊ ಅದು ಸಮ್ ಸ್ಪೆಸಿಫಿಕ್ ಟೈಮ್ ಇರೋದ್ರಿಂದ ಅದಾಗೋವರೆಗೂ ವೆಯ್ಟ್ ಮಾಡಬೇಕು. ಅದಾಗೋವರೆಗೂ ವೆಯ್ಟ್ ಮಾಡಿದಾದ್ಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ತೋರಿಸುತ್ತೆ ಅದು ರಿಮೂವ್ ಆಗೋದು. ನೋಡಿ ಇಲ್ಲಿ ತೋರಿಸ್ತಿದೆ, ನಾವು ಅಡ್ವರ್ಟೈಸ್ ನ ಸ್ಕಿಪ್ ಮಾಡಿದ್ವಿ. ಇವಾಗ ನೋಡಿ ನಮ್ದು ವಾಟರ್ ಮಾರ್ಕ್ ಎಲ್ಲ ಹೋಗಿದೆ, ಫುಲ್ ವಿಡಿಯೋಕ್ಕೆ ವಾಟರ್ ಮಾರ್ಕ್ ಹೋಗಿದೆ. ನಮ್ಗೆ ಆ ಇನ್ಶಾರ್ಟ್ ಅನ್ನೋದು ಏನು ಕಾಣಿಸ್ತಿಲ್ಲ. ಸೊ ಹೋಗಿದೆ. ಸೊ ನಮ್ದು ವಿಡಿಯೋ ರೆಡಿ ಇದೆ. ಇವಾಗ ಈ ವಿಡಿಯೋನ ನಾವಿವಾಗ ಯೂಟ್ಯೂಬ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ವಿಡಿಯೋ ರೆಡಿ ಇದೆ, ಎಲ್ಲ ಆಗಿದೆ. ನಾವು ವಾಯ್ಸ್ ರೆಕಾರ್ಡ್ ಮಾಡಿದ್ದೀವಿ, ಬೇಕಂದ್ರೆ ನಮಗೆ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀವಿ, ಮತ್ತೆ ವಿಡಿಯೋ ಎಲ್ಲ ಮಾಡಿದ್ದೀವಿ. ನಮ್ಗೆ ಯಾವ ಫೋಟೋ ಬೇಕೋ ಅದನ್ನ ಆ್ಯಡ್ ಮಾಡಿದ್ದೀವಿ, ನಮಗೆ ಯಾವ ವಿಡಿಯೋ ಬೇಕೋ ಎಲ್ಲ ವಿಡಿಯೋಗಳನ್ನ ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಇವಾಗ ನಮಗೆ ರೆಡಿ ಇದೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಇಲ್ಲಿ ಮೇಲ್ ನೋಡಿ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ಸ್ ತೋರಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಆಪ್ಷನ್ಸ್ ತೋರಿಸುತ್ತೆ. ಅಂದ್ರೆ ಫಾರ್ಮ್ಯಾಟ್ ಯಾವ್ದಿದೆ, ಅದು ಸೈಜ್ ಎಷ್ಟಿರುತ್ತೆ, ಅದೇನು ಫ್ರೇಮ್ ರೇಟ್ ಇರುತ್ತೆ, ಅದೆಲ್ಲ ತೋರಿಸುತ್ತೆ. ಸೊ ನೀವು ಎಕ್ಸ್ಪೋರ್ಟ್ ಅನ್ನೋ ಒಂದು ಇದೆಯಲ್ಲ ಇಲ್ಲಿ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಎಕ್ಸ್ಪೋರ್ಟ್ ಆಗೋದಕ್ಕಿಂತ ಮುಂಚೆಗೆ ಒಂದು ಅಡ್ವರ್ಟೈಸ್ ತರ ತೋರಿಸ್ತಾರೆ ನೋಡಿ, ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಿದೆ ಆ ವಿಡಿಯೋ. ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾವು ಮಾಡಿರೋದು ತುಂಬಾ ಶಾರ್ಟ್ ವಿಡಿಯೋ ಅದರಿಂದ ಇದೊಂದು 1 ಮಿನಿಟ್ ತಗೋಬೋದಷ್ಟೇ. ಇದು ಫಾಸ್ಟ್ ಆಗಿ ಎಕ್ಸ್ಪೋರ್ಟ್ ಆಗ್ತಿದೆ. 50% ಆಯ್ತು, ಇನ್ನೇನು ಮುಗೀತು. ಸೊ ಎಕ್ಸ್ಪೋರ್ಟ್ ಆದ್ಮೇಲೆ ನಿಮ್ಗೆ ವಿಡಿಯೋ ರೆಡಿ ಇರುತ್ತೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಆ ವಿಡಿಯೋನ ನೀವು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಈಸಿಯಾಗಿ ನೀವು ಯೂಟ್ಯೂಬ್ಗೆ ಅಂದ್ರೆ ಆ ವಿಡಿಯೋನ ಅಪ್ಲೋಡ್ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಮಗೆ ನೋಡಿ ಇಲ್ಲಿ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಾವು ಮಾಡಿರೋ ವಿಡಿಯೋ ರೆಡಿ ಇದೆ. ನೋಡು ಈ ತರ ಎಷ್ಟು ಈಸಿಯಾಗಿ ನಮ್ಗೆ ಹೆಂಗ್ ಬೇಕೋ ಹಂಗೆ ನಾವು ಯೂಟ್ಯೂಬ್ಗೆ ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.